ಏನ್ರಿ ನಾನು ಒಳಗಡೆ ಕೆಲಸ ನೋಡ್ಬೇಕು. ಮಕ್ಕಳು ಬರೋಷ್ಟರಲ್ಲಿ ಅವ್ರಿಗೆ ಏನೇನ್ ಬೇಕು ಬೇಡಗಳನ್ನ ಮಾಡಿ ಮುಗಿಸಿದ್ರೆ ಸರಿ, ಇಲ್ಲ ಅಂದ್ರೆ ನನ್ಗೊಂದು ಗತಿ ಕಾಣಿಸ್ತಾರೆ. ಶಾರದಾ ಶಾರದಾ ಬಾರೆ ಇಲ್ಲಿ. ಏನ್ರಿ ಬುದ್ಧಿನ ರಾಣಿ ಅಲ್ವಾ ನೀನು? ನಾನು ನೋಡ್ತಾನೆ ಇದೀನಿ, ಬಂದಾಗಿಂದ ಏನಾದ್ರೂ ಒಂದ್ ಮಾಡ್ತಾನೆ ಇದ್ದೀರಾ, ಏನಾದ್ರೂ ಒಂದ್ ಹೇಳ್ತಿದ್ದೀರಾ. ಸರಿ, ಸಾಹೇಬ್ರಿಗೆ ಇವತ್ತು ಏನ್ ಮಾಡ್ಬೇಕು? ಓಹೋ, ನಾಟಿ ಕೋಳಿ ಸಾರು ಮಾಡ್ಬೇಕಾ? ಹೌದೌದು, ಉಪ್ಸಾರು ಸಾರು ಮಾಡ್ಕೊಡ್ಬೇಕಾ? ಉಪ್ಸಾರೆ ಮಾಡು. ಆಯ್ತು, ಮಾಡಿರ್ತೀನಿ. ಇದು ಅಮ್ಮ ಇಲ್ಲಿ ನಾನು ನಿನ್ನ ಹತ್ರ ಏನೋ ಒಂದು ಕೇಳ್ತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನನಗೆ ಗೊತ್ತು ರೀ, ನೀವು ಹಿಂಗೆ ಹೇಳ್ತೀರಾ ಅಂತಾನೆ ನಾನು ಆಲ್ರೆಡಿ ನಿಮಗೆ ಬೇಕಾಗಿರೋ ಉಪ್ಸಾರು ಮುದ್ದೆ ಎಲ್ಲ ಮಾಡಿಟ್ಟಿದ್ದೀನಿ. ಅದಲ್ಲ ಶಾರದಾ, ಮತ್ತಿನ್ನೇನ್ರಿ? ಇನ್ನೊಂದೇನೋ ಇದೆ, ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಇನ್ನೊಂದು ಸರಿ, ಅದೇನು ಅಂತ ಹೇಳಿ. ಆದ್ರೆ ಒಂದು, ನೀವು ತಿಂಡಿ ತೀರ್ಥನ ಏನಾರ ಕೇಳಿದ್ರೆ ಒಂದು ಪಕ್ಷ ನಾನು ಮಾಡ್ಕೊಡ್ತೀನಿ. ದುಡ್ಡಿನ ವಿಚಾರ ಒಂದು ಬಿಟ್ಟು. ಶಾರದಾ ಶಾರದಾ ಹಾಗೇನ್ಬೇಡಿವೆ, ಇದೊಂದ್ಸಲ ನನಗೆ 5,000 ರೂಪಾಯಿ ಬೇಕೇ ಬೇಕು. ಎಲ್ಲಾದ್ರೂ ಈಸ್ಕೊ ಬಂದು ಕೊಡು, ಇನ್ನೊಂದು ವಾರದಲ್ಲಿ ತಂದು ಕೊಟ್ಬಿಡ್ತೀನಿ, ಆಯ್ತಾ? ಆಗಲ್ಲಪ್ಪ, ನನ್ನ ಕೈಯಲ್ಲಿ ನಿಮ್ಗೆ ಎಲ್ಲಿಂದ ದುಡ್ಡು ತೊಗೊಂಬಂದು ಕೊಡ್ಲಿ ಆಗೋದಿಲ್ಲ. ನೋಡಿ, ನೀವು ಕೇಳ್ದಾಗೆಲ್ಲ ನಾನು ದುಡ್ಡು ತೊಗೊಂಬಂದು ಕೊಟ್ಟಿದ್ದೀನಿ ತಾನೆ, ಅದನ್ನೇ ನೀವು ವಾಪಸ್ ಕೊಡಲಿಲ್ಲ. ನನ್ನ ಕೈಯಲ್ಲಿ ಇನ್ನು ಮತ್ತೆ ಹೋಗಿ ಇನ್ನೊಬ್ಬರ ಕೈ ಚಾಚೋದಕ್ಕೂ ಆಗಲ್ಲ. ನೋಡಿ, ಈ ನಿಮ್ಮ ಕೆಟ್ಟ ಚಟನೆಲ್ಲ ಬಿಟ್ಬಿಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಶಾರದಾ, ಇದು ಒಂದ್ಸಲ ಈಸ್ಕೊಡು ನೋಡು, ಇನ್ಯಾವತ್ತೂ ನಿನ್ನನ್ನು ದುಡ್ಡು ಕೇಳೋದಿಲ್ಲ, ನಾನು ಯಾವ ಚಟನೂ ಕಲಿಯೋದಿಲ್ಲ. ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಆಯಾಗಿದ್ಬಿಡ್ತೀನಿ. ಇದೊಂದ್ಸಲ ಕೊಡ್ಸೆ ಸಾಕು. ಸುಮ್ಮನೆ ರೀ, ಅಕ್ಕಪಕ್ಕದ ಮನೆಯವರೆಲ್ಲ ನಿಮ್ಮ ಹಾಗೆ ಕುಡ್ಕೊಂಡು ಗಂಡ ಮನೆಗೆ ಬಂದಾಗ ಕುಡ್ಕುರ್ ಬಾಯಲ್ಲಿ ಬರೋದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಿದ್ರು. ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ನೀವೆಷ್ಟು ಹೇಳಿದ್ರು ನಾನು ನಂಬಲ್ಲ. ಯಾಕಂದ್ರೆ ನೀವು ಕುಡುಕ್ರಲ್ವೇನ್ರಿ, ನಿಮ್ಮ ಬಾಯಲ್ಲಿ ಎಲ್ರಿ ನಿಜ ಬರುತ್ತೆ. ಶಾರದಾ, ಇವತ್ತು ಒಂದು ದಿವಸ ದುಡ್ಡು ಕೊಡೆ, ಈಗ ಸಂಜೆ ತಗೊಂಬಂದು ಕೊಡ್ತೀನಿ ಅಂತ ಎಷ್ಟು ಸಾರಿ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ದೀರಾ ಹೇಳಿ? ಮಾಡಿರೋ ಸಾಲನೇ ಇನ್ನೂ ತೀರ್ಸಿಲ್ಲ ಅಂದ್ರೆ ಇನ್ನೂ ತೀರ್ಸಿಲ್ಲ. ಹೇಗೋ ನಾನು ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಈ ಮನೇನ ನಿಮ್ಗೆ ಸಾಲ ಮಾಡ್ಕೊಟ್ಟಿದ್ದೀನಲ್ಲ, ಅದನ್ನ ನೀಸ್ತಾ ಇದ್ದೀನಿ. ಇದ್ರ ಮಧ್ಯೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿಮ್ಗೇನ್ರಿ ಗೊತ್ತು? ಗಂಟ್ಲು ಪೂರ್ತಿ ಕುಡ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ತಟ್ಟೆ ಮುಂದೆ ನೀವು ಕೇಳಿದ್ನಿಲ್ಲ ಅಂದ್ರೆ ದೊಡ್ಡ ರಾಧ ಅಂತಾನೆ ಮಾಡ್ತೀರಾ ಅಲ್ವಾ? ಏನ್ರಿ, ನೀವು ಕೇಳಿದ್ರಿ ಅಂತ ನನ್ನ ಒಡವೆ ಕೊಟ್ಟೆ, ಅದು ಸಾಲದು ಅಂತ ಬೆಳೆಯಿಂದ ಬಂದಿರೋ ದುಡ್ಡನ್ನು ತಗೊಂಡೋಗಿ ಆ ಸಾರಾಯಿ ಅಂಗಡಿಗೆ ಕುಕ್ಕಿದ್ರಿ. ಏನ್ರಿ, ಮಕ್ಕಳ ಕಡೆ ಗಮನ ಕೊಡ್ರಿ, ಮಕ್ಕಳ ಕಡೆ ಗಮನ ಕೊಡ್ರಿ. ಅವ್ರ ಮುಂದಿನ ಭವಿಷ್ಯ ಏನು, ಅವರು ಏನು ಓದ್ತಿದ್ದಾರೆ, ಹೇಗೆ ಶಾಲೆಗೆ ಹೋಗ್ತಿದ್ದಾರೆ, ಆ ಶಾಲೆನಲ್ಲಿ ಅವ್ರು ಯಾವ ರೀತಿ ಓದ್ತಿದ್ದಾರೆ ಅಂತ ಒಂದು ದಿವಸ ಗಮನ ಹರಿಸಿದ್ದೀರೇನ್ರಿ? ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಕೆಟ್ಟ ಚಟನೆಲ್ಲ ಬಿಟ್ಬಿಡಿ. ಯಾಕಂದ್ರೆ ನಾನು ಕಾಯಿಲೆಯಿಂದ ನರಳುತ್ತಾ ಇದ್ದೀನಿ ಅಂದ್ರೆ ಕಾಯಿಲೆಯಿಂದ ನರಳುತ್ತಿದ್ದೀನಿ. ಈಗಲೂ ಆಗ್ಲೂ ಯಾವಾಗ ನನ್ನ ಸಾವು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಮುಂದೆ ನನ್ನ ಮಕ್ಕಳ ಜೀವನ ಹೇಗಪ್ಪ ಅನ್ನೋ ಚಿಂತೆ ಆಗ್ಬಿಟ್ಟಿದೆ. ನಿಮ್ಮ ಕೈಯಲ್ಲ ಅಂದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ, ನಿಮ್ಮ ಕೆಟ್ಟ ಚಟ ಬಿಟ್ಬಿಡ್ರಿ. ಹಣ ಕೇಳಿದ್ರೆ ವೇದಾಂತ ಮಾತಾಡ್ತೀನಿ. ಏನೇ ನಾನು ಮಹಾ ಕಲಿಬಾರ್ದಾರ ಕಲ್ತಿರೋದು. ನೋಡೋ, ನನಗೀಗ ಹಣ ಬೇಕು ಅಷ್ಟೇ. ಏನು ನಿಮ್ಮ ಅಪ್ಪನ ಮನೆ ತಂದ್ಕೊಡೋಕೆ ಮಾತಾಡ್ತೀಯಲ್ಲ? ನೋಡೋ, ನನಗೆ ಕೋಪ ಬರಿಸ್ಬೇಡ, ನನಗೀಗ ಹಣ ಬೇಕು ಅಷ್ಟೇ. ಹಣ ಬೇಕು ತಂದ್ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ? ನೀವೇನಾದ್ರೂ ಸಂಪಾದನೆ ಮಾಡಿ ಶಾರದಾ ಇಲ್ಲಿಟ್ಟಿರು, ನಾನು ಕೇಳ್ದ ಕೊಡು ಅಂತ ಕೇಳಿದಿದ್ರೆ
ಆಗ ಆಗ ನಾನು ನಿಮ್ಗೆ ಹಣ ಕೊಡ್ತಿದ್ದೆ. ಇಲ್ಲಿ ನಾನು ಪಡ್ತಿರೋ ಕಷ್ಟ ನಿಮಗೆ ಗೊತ್ತಾಗದೆ ದುಡ್ಡು ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ? ಅದಕ್ಕೆ ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೀನಿ ಅಂದ್ರೆ ಅದನ್ನ ತೀರ್ಸೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನನ್ನ ನಂಬಿ ದುಡ್ಡು ಕೊಟ್ಟಿದ್ದಾರಲ್ಲ ಅವ್ರಿಗೆ ದುಡ್ಡಿಲ್ದೆ ದುಡ್ಡು ಕಟ್ಟಕ್ಕಾಗದೆ ರೀ ಆಗ್ತಿಲ್ಲ ಅಂದ್ರೆ ಇದೆಲ್ಲ ನೋಯ್ತಿದೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ. ಪರವಾಗಿಲ್ಲ ಕಣ, ನನಗೆ ಹಣ ಕೊಡಬೇಕಾಗತ್ತೆ ಅಂತ ಒಳ್ಳೆ ಸಿನಿಮಾ ನಟಿಯರ ಥರ ನಾಟಕ ಆಡ್ತಾ ಇದೀಯಾ? ಏಯ್, ನಿನ್ನ ಹತ್ರ ಹೆಂಗೆ ದುಡ್ಡು ತಗೋಬೇಕು ಅಂತ ನನಗೆ ಗೊತ್ತು. ನಾನಿನ್ ಬರ್ತೀನಿ ಕಣೆ. ತುಂಬಾ ಎದೆ ನೋಯ್ತಿದೆ ರೀ, ಆಗ್ತಿಲ್ಲ. ನಾನೆಲ್ಲ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಿದೆ. ಇವತ್ತು ತುಂಬಾ ನೋಯ್ತಿದೆ, ನನ್ನನ್ನು ಅರ್ಥ ಮಾಡ್ಕೊಳ್ರಿ. ಮಕ್ಕಳು ಅಂತ ಸಾಯ್ತಾಳೆ. ಆ ಮಕ್ಕಳ ಮೇಲೆ ತೋರಿಸಿರೋ ಪ್ರೀತಿನ ಒಂದ್ ದಿವಸನಾದ್ರೂ ನನ್ನ ಮೇಲೆ ತೋರಿಸಿದ್ದೇನೆ. ನೀನು ನಿನ್ನ ಮಕ್ಕಳು ಎಲ್ಲರ ಹಾಳಾಗೋಗಿ ಸತ್ತೋಗಿ ನಾನು ನೆಮ್ಮದಿಯಾಗಿರ್ತೀನಿ. ನೆಮ್ಮದಿಯಾಗಿರ್ತೀನಿ. ಮಕ್ಕಳ ಭವಿಷ್ಯನ ಏನಪ್ಪ ಇನ್ ಮುಂದೆ ಒಳ್ಳೆ ಗಂಡನಂತೂ ಕೊಡ್ಲಿಲ್ಲ, ಮುತ್ತನಂತ ಮಕ್ಕಳನ್ನ ಕೊಟ್ಟಿದ್ಯಾ. ಅವ್ರನ್ನ ನಾನು ಎಲ್ಲಿ ಬೀದಿಗೆ ಬಿಟ್ಟು ಸಾಯ್ತೀನಿ ಅನ್ನೋ ಭಯದಲ್ಲೇ ಬದುಕಿಸ್ದೆ. ಇವತ್ತು ಯಾಕೋ ನಾನು ಬದುಕ್ತೀನಿ ಅಂತಾನೆ ಅನ್ನಿಸ್ತಿಲ್ಲ. ನಿನ್ನ ಹತ್ರ ಇದುವರೆಗೆ ನಾನು ಏನು ಕೇಳಲಿಲ್ಲಪ್ಪ. ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡು, ಅವ್ರಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡು. ಒಂದು ತಾಯಿಗೆ ಇನ್ನೇನು ತಾನೇ ಬೇಕು? ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರನ್ನ ರಕ್ಷಣೆ ಮಾಡಪ್ಪ, ರಕ್ಷಣೆ ಮಾಡು. ಅಮ್ಮ ಅಮ್ಮ ಯಾಕಮ್ಮ? ಬಂದೇನೋ ಮಗನೇ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿಲ್ವಾ? ಅಮ್ಮ ಯಾಕಮ್ಮ ಈಗಾಡ್ತಿದ್ಯಾ? ಏನಾಯ್ತು ಅಂತ ಹೇಳು. ಏನು ಇಲ್ಲ ಮಗನೇ, ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಯಾಕಂದರೆ ಇವತ್ತು ನನ್ನ ಪ್ರಾಣ ಹಾರೋಗುತ್ತೆ ಅಂತ ಅನ್ಸುತ್ತೆ ಕಣು. ಏನಂತ ಹೇಳಮ್ಮ? ಮೊದಲು ಹಾಸ್ಪಿಟ್ಲಿಗೆ ನಡಿ ಹೋಗೋಣ. ನಡಿಯಮ್ಮ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ, ಹಾಸ್ಪಿಟ್ಲಿಗೆ ಹೋದ್ರು ನಾನು ಬದುಕ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ ಕಣು. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ನಿಂಗೇನು ಆಗಲ್ಲ. ನಡಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ನಡಿಯಮ್ಮ, ನಡಿ. ನಿಮ್ಮನ್ನೆಲ್ಲ ಮೊದಲು ಭಾಷೆ ಕೊಡು. ನಾನು ಹೇಳ್ದಂಗೆ ಕೇಳ್ತೀರಾ? ನಾನು ಹೇಳಿದನ್ನ ನಡೆಸ್ಕೊಡ್ತೀರಾ ಅಂತ ಹೇಳಮ್ಮ, ಹೇಳು. ಅದೇನು ಹೇಳ್ಬೇಕು? ನಡೆಸ್ಕೊಡ್ತೀನಿ, ಹೇಳಮ್ಮ. ಜನ್ಮದಾತೆ ನೀನು, ನಮಗಾಗಿ ನವಮಾಸಗಳು, ನವತಿಂಗಳು ನೀನು, ನುಡಿ
ನಡೆಯುವೆನು ನಿನ್ನಾಸೆಯ ಪೂರೈಸುವೆನು ಮಾತು ಕೊಡುವ ಈ ಮಗ ಅಮ್ಮ ಮಾತು ಕೊಡುವೆ ಈ ಮಗ. ಪ್ರಸಾದ್, ನಿನ್ನ ತಂಗಿಯರಿಗೆ ತಾಯಿ ಇಲ್ಲ ಅನ್ನೋ ಕೊರತೆ ಯಾವತ್ತೂ ಬರಬಾರ್ದು ಕಣು. ಇಲ್ಲಡು, ಅವರು ಒಂದು ದಿವಸಕ್ಕೂ ನನ್ನಮ್ಮ ಇದ್ದಿದ್ದಿದ್ರೆ ಈ ರೀತಿ ಇರ್ತಾ ಇರಲಿಲ್ಲ ಅನ್ನೋ ಕಲ್ಪನೆನೂ ಮಾಡ್ಕೋಬಾರ್ದು. ಆ ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಿಯಪ್ಪ. ಆಯ್ತು ಅಮ್ಮ. ನೋಡು, ಸೀತಾ, ಗೀತಾ, ಈ ಅಮರ್ ಇವ್ರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಹಾಗೆ ನನ್ನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಒಳ್ಳೆ ಮನೆತನ ನೋಡಿ ಅವ್ರಿಗೆ ಮದುವೆ ಮಾಡಬೇಕು. ಈ ಮಾತನ್ನ ನಡೆಸ್ಕೊಡ್ತೀಯೇನೋ? ನಡೆಸ್ಕೊಡ್ತೀನಿ ಅಮ್ಮ. ಪ್ರಸಾದ್, ನಿಮ್ಮಮ್ಮನಿಗೆ ನಿಮ್ಮಮ್ಮನಲ್ಲಿ ಯಾವ ಕೋಪನೂ ಇಲ್ಲ ಅಲ್ಲ ಕಂದ? ಎಲ್ಲ ಜವಾಬ್ದಾರಿ ನಿನ್ನ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ತಿದ್ದೀನೋ. ಕೊಟ್ಟು ಮಾತನ್ನು ಉಳಿಸ್ಕೊತೀನಿ ಅಮ್ಮ. ನಿಜವಾಗ್ಲೂ? ಹೌದು ಅಮ್ಮ. ಅಮ್ಮ, ನನಗೆ ಇವಾಗ ಸಮಾಧಾನ ಆಯ್ತು. ಇನ್ನು ನೆಮ್ಮದಿ ಸಾಯ್ತೀನಿ. ಇದು ಕಣ್ಣೀರಿನ ಕಡಲು. ಬರ್ನಾ ಅಣ್ಣ, ನನ್ಗೆ ಆಶೀರ್ವಾದ ಮಾಡೋಣ. ರಾಜೇಶ, ನೀನು ಚೆನ್ನಾಗಿ ಓದಿ ಈ ಅಣ್ಣನ ಗೌರವನ ಉಳಿಸ್ಬೇಕು. ಅಣ್ಣ, ನಾನು ಕಾಲೇಜ್ಗೆ ಹೋಗಿದ್ದು ಬತ್ನೆ, ಎಕ್ಸಾಮ್ ಫೀಸ್ ಕಟ್ಟಬೇಕು, ಒಂದು 10,000 ರೂಪಾಯಿ ದುಡ್ಡು ಬೇಕು, ಬೇಗ ಕೊಡೋಣ. ಅಣ್ಣ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ದುಡ್ಡಿಗೆ ನಾನು ಎದುರೋದಿಲ್ಲ. ನೀನು DC ಆಗಿ ಬಂದು ಈ ನನ್ನ ತಲೆ ಕಾಯಬೇಕು. ದುಡ್ಡು ಸಿಕ್ತು ಅಂತೇಳಿ ಸಿಕ್ಕ ಹುಡುಗಿರಿಂದ ಸುತ್ತೋದು, ಪಬ್ಬು ಬಾರು ಅಂತೇಳಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ಈ ಮನೆತನದ ಗೌರವವನ್ನು ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ ಕಣ. ಅಣ್ಣ, ಇವನು ನಿಂತಮ್ಮ ಅಣ್ಣ, ಉತ್ತಮ ರೀತಿಯಲ್ಲಿ ಬೆಳೆದು ಈ ಮನೆತನದ ಗೌರವ ಘನತನ ಕಾಪಾಡ್ತೀನ ಹೊರ್ತು ಈ ಮನೆತನದ ಗೌರವಕ್ಕೆ ಧಕ್ಕೆ ತರೋದಿಲ್ಲ. ಅದು ಅಲ್ಲದೆ ಮಾನವ ಪ್ರಾಣ ಅಂತ ತಿಳ್ಕೊಂಡಿರೋ ನಾನು ಏನಾದರೂ ಸಾಧಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರ್ತೀನಿ ಅಣ್ಣ. ಆಯ್ತಾಯ್ತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಲೇ ಕಿಟೆ, 10,000 ಹಣ ತಗೊಂಡು ಬರಲಿ. ರಾಜೇಶ, ತಗೊಳ್ಳಿ ಅಣ್ಣನ. ಅಣ್ಣ, ನನ್ನ ಬದುಕಿನ ದಾರಿ ಸರಿಯಾದ ಮಾರ್ಗದಲ್ಲೇ ನಡೆಯುತ್ತೆ. ಆದ್ರೆ ನೀನು ನಿನ್ನ ಬದುಕಿನ ದಾರಿಲಿ ನೀನು ದುಷ್ಟ ಬುದ್ಧಿಯನ್ನು ಬಿಟ್ಟು ಲೋಕ ಮೆಚ್ಚೋ ಮಗನಾಗಿ ಸಮಾಜ ಒಪ್ಪುವಂತ ಆದರ್ಶ ಬಂಧುವಾಗಿ ಬದುಕಬೇಕೆಂಬುದೇ ನನ್ನ ಆಸೆ. ಲೇ ರಾಜೇಶ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಸರಿ ಟೈಮ್ ಆಗ್ತಾ ಇದೆ, ನೀನು ಹೋಗಿದ್ ಬಾ. ಸರಿ ಅಣ್ಣ, ಬರ್ತೀನಿ. ಆಯ್ತು, ಹೋಗಿದ್ ಬಾ. ಓಹೋ, ಬನ್ನಿ ರಾಮಣ್ಣವರೇ, ಬನ್ನಿ. ಏನ್ ಚೆನ್ನಾಗಿದ್ದೀರಾ? ನೋಡಿ, ಹೆಂಡತಿ ತೀರ್ಕೊಂಡ್ಮೇಲೆ ಚೆನ್ನಾಗಿರೋದಾದ್ರೂ ಹೇಗೆ ಹೇಳಿ.
ಆದರೂ ಈ ವಯಸ್ಸಿನಲ್ಲೂ ಒಳ್ಳೆ 30 ವರ್ಷದ ಹುಡುಗ ಕಣ್ಣಾಗ ಕಾಣ್ತೀರಿ ಕಣ್ರಿ. ಹಾಗೇನಿಲ್ಲ ಬಿಡಿ, ನನ್ನ ಹೆಂಡತಿ ಸತ್ತು 20 ವರ್ಷ ಆಯಿತು. ಹಾಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ರಾಮಣ್ಣ, ನಮ್ಮ ಕೈಲಾಗೋದಾದ್ರೆ ಖಂಡಿತ ಮಾಡೋಣ. ಅದೇನು ಹೇಳಿ. ಏನೂ ಇಲ್ಲ, ನಾನು ಸ್ವಲ್ಪ ತೊಂದರೆಯಲ್ಲಿದ್ದೀನಿ, ಸ್ವಲ್ಪ ಹಣ ಬೇಕಾಗಿತ್ತು. ದೊಡ್ಡ ಮನಸ್ಸು ಮಾಡಿ ಇಲ್ಲ ಅನ್ಬೇಡಿ, ನಿಮ್ಮ ಹಣನ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಏನು ಹಣನ? ಅಲ್ಲ ರಾಮಣ್ಣವ್ರೆ, ಎಲ್ಲ ವ್ಯವಹಾರನು ಪ್ರಸಾದಣ್ಣನೇ ನೋಡ್ಕೋತಿರ್ಬೇಕಾದ್ರೆ ನಿಮ್ಗೆ ಯಾಕೆ ದುಡ್ಡು ಅಂತೀನಿ. ಏನು ಹಣನ? ನೋಡಿ ರಾಮಣ್ಣ, ನಿಮ್ಮ ಮಗ ಬಂದು ನಮ್ಮ ತಂದೆಗೆ ಹಣ ಕೊಡಬೇಡಿ, ಹಣ ಏನಾದರೂ ಕೊಟ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಹಂಗಂದ್ಮೇಲೆ ಹಣನ ಹೇಗೆ ತಾನೇ ಕೊಡೋದಕ್ಕಾಗತ್ತೆ? ನಮ್ಮ ಮನೆ ಹಣ ಕೊಟ್ಟು ರೋಗ ತಂದ್ಕೊಳ್ಳೋದು ಯಾವ ನ್ಯಾಯ? ನೀವೇ ಸ್ವಲ್ಪ ಯೋಚನೆ ಮಾಡಿ ರಾಮಣ್ಣವ್ರೆ. ಏನು, ನನಗೆ ಹಣ ಕೊಡಬೇಡಿ ಅಂತ ಹೇಳಿದ್ನೆ? ನನಗೆ ಹಣ ಕೊಡಬೇಡಿ ಅಂತ ಹೇಳಕ್ಕೆ ಅವನು ಯಾರು? ಜಗದಿ ಪ್ರಸಾದ, ನೀನು ಇಷ್ಟೊಂದು ದೊಡ್ಡನಾಗಿ ಬೆಳೆದ್ಬಿಟ್ಟೇನೋ? ನಿನ್ನ ಇಷ್ಟುವರೆಗೂ ಬೆಳಗ್ಗೆ ಬಿಟ್ಟಿದ್ದೆ ನನ್ನ ತಪ್ಪು. ಚಿಕ್ಕವನಿದ್ದಾಗಲೇ ಮಟ್ಟ ಹಾಕಿದ್ದಿದ್ರೆ ಸರ್ವಾಗ್ತಾ ಇತ್ತು. ನನಗೆ ಹಣ ಕೊಡಬೇಡ ಅಂತ ಹೇಳಕ್ಕೆ ನೀನು ಯಾರು? ಮನೆಗೆ ಬಂದು ನಿಂಗೊಂದು ಗತಿ ಕಾಣಿಸ್ತೀನಿ, ಕತ್ತೆ ಬಡವ. ರಾಮಣ್ಣವ್ರೆ, ನಿಮ್ಮ ಮನೆಗೆ ಹೋಗಿ ಏನ್ ಬೇಕಾದ್ರೂ ಮಾತನಾಡಿ, ಯಾರು ಬೇಡ ಅಂತಾರೆ. ಇಲ್ಲಿ ಯಾರ ಹತ್ರ ಎಗರಾಡ್ತಾ ಇದ್ದೀರಾ? ಅಲ್ಲ ರಾಮಣ್ಣ, ಬಡವನ್ ಕೋಪ ದವಡೆಗೆ ಮೂಲ ಅನ್ನೋ ಹಾಗೆ ಇಲ್ಲಿ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ನೋಡಿ, ನೀವು ನನಗೆ ಸುಮ್ಮನೆ ಹಣ ಕೊಡಬೇಡಿ. ನನ್ನ ಹೆಸರಿನಲ್ಲಿರೋ ಆಸ್ತಿ ಪತ್ರನ ಅಡವಿಟ್ಕೊಂಡು ನನಗೆ ಹಣ ಕೊಡಿ. ನೋಡಿ ಈ ಪತ್ರನ. ನೋಡಿ ರಾಮಣ್ಣ, ನಾನು ಕಾಗದ ಪತ್ರ ಇಲ್ಲದೆ ಹಣ ಕೊಡೋದೇ ಇಲ್ಲ. ಇನ್ನು ಬಡ್ಡಿ ವಿಚಾರ ನಿಮಗೆ ಗೊತ್ತೇ ಇದೆ. ಗೊತ್ತು ಬಿಡಿ. ವಸೂಲು ಕೊಡೋದು ನಿಧಾನ ಆದ್ರೂ ಪರವಾಗಿಲ್ಲ, ಬಡ್ಡಿ ಮಾತ್ರ ತಿಂಗಳ ಸರಿಯಾದ ಟೈಮಿಗೆ ಬಂದ್ಬಿಡ್ಬೇಕು. ಕೊಡ್ತೀನಿ. ಹಣ ಎಷ್ಟು ಬೇಕಾಗಿತ್ತು? ಒಂದು 50,000 ಬೇಕಾಗಿತ್ತು. ಕುರಿ ಹಳ್ಳಕ್ ಬಿತ್ತು, ಇನ್ನೇನಿದ್ರು ಒದರಿಸ್ಬಿಟ್ಟು ಬಲಿ ಕೊಡೋದು ಅಷ್ಟೇ ಬಾಕಿ. ಈ ರಾಮಣ್ಣಂಗೆ ಅದು ಯಾವಾಗ ಬುದ್ಧಿ ಬರುತ್ತೋ ನಾನಂತೂ ಕಾಣೆ. ಕಿಟ್ಟಿ, ಏನೋ ನೀನ್ ತಲೆ ಹರಟೆ? ರಮಣ, ಹೇಳಿ. ನಿಮ್ಮ ಮಗ ಬಂದು ನಮ್ಮ ತಂದೆಗೆ ಹಣ ಕೊಡಬೇಡಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಆಗಂದೆ ಅಷ್ಟೇ. ಇರ್ಲಿ ಬಿಡಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡಾಗುತ್ತೆ. ಕಿಟ್ಟಿ, ದಣಿ, ಒಂದು ಬಾಂಡ್ ಪೇಪರ್ ತಗೊಂಡ್ ಬರೋ. ಆಗ್ಲಿ ದಣಿ. ಪ್ಯಾಡ್ ತಗೊಂಡ್ ಬರೋ. ಹೇಳಿದೆ ರಾಮಣ್ಣ, ಈ ಪೇಪರ್ನಾಗೆ ಸಹಿ ಮಾಡಿಬಿಟ್ರೆ ಹಣ ಕೊಟ್ಬಿಡ್ತೀನಿ. ಎಲ್ಲ ಹಾಕ್ಬೇಕು ಹೇಳಿ. ಹಾಕಿ. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನ ಹಾಲೆಂದು ವಿಷವ ಸುರಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿರಲು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ. ಹಾಕಿದ್ದೀನಿ. ಕಿಟ್ಟಿ, ಇದ್ರ ಒಳಗಡೆ ಇಡೋ. ಆಗ್ಲಿ ದಣಿ. ಹಣ ತಗೊಂಡ್ ಬರೋ, 50,000. ರಾಮಣ್ಣ, ತಗೊಳ್ಳಿ, ಇದ್ರಲ್ಲಿ 50,000 ಇದೆ.
ಅಂದಾಗೆ ಜಗದೀಶ್ ಅವರೇ, ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ನಾನು ನೀನು ಬರಲೇ? ಆ ದೇವರು ನಿಮ್ಮನ್ನೂ ಚೆನ್ನಾಗಿಟ್ಟಿರ್ಲಿ. ಆಯ್ತು. ಹೋಗಿದ್ ಬನ್ನಿ. ಆಯ್ತು, ನಾನು ಹೋಗಿ ಬರ್ತೇನೆ. ಇನ್ನು ಆ ರಾಮಣ್ಣನ ಜಮೀನು ನಮ್ಮದಾದಂತೆ. ಆ ರಾಮಣ್ಣ ನಮಗೆ ಹಣ ಕೊಟ್ಟು ಜಮೀನನ್ನು ಬಿಡಿಸಿಕೊಳ್ಳೋದು ಆಗದ ಕೆಲಸ. ಬರ್ತೀನಿ.